ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ವೆಜಿಟೇಬಲ್ ಪಲ್ಯ ಮಾಡ್ತಿದ್ದೀವಿ. ಬನ್ನಿ ಹೆಂಗ್ ಮಾಡೋದು ಅಂತ ನೋಡೋಣ. ನೋಡಿ, ಎಲ್ಲ ತರಕಾರಿನೂ ಮುಂದೆ ಇಟ್ಕೊಂಡಿದೆ. ಕಟ್ ಮಾಡಿದಾದ್ಮೇಲೆ ನನ್ನ ಮಗಳು ಅದನ್ನು ಲಿಫ್ಟಿಗೆ ಥರ ಯೂಸ್ ಮಾಡ್ತಿದ್ದಾಳೆ. ಯಾವ್ಯಾವ ತರಕಾರಿ ಅಂದರೆ ಮಿಕ್ಸಾಗಿ ಆಲೂಗೆಡ್ಡೆ, ಬೀಟ್ರೋಟ್, ಕ್ಯಾರೆಟ್, ಬೀನ್ಸ್ ಎಲ್ಲ ಥರ ಬೇರೆ ತರಕಾರಿನೂ ತೊಗೊಬೋದು. ಎಲ್ಲ ತರಕಾರಿ ಕಟ್ ಮಾಡಿದ್ಮೇಲೆ ಚಪಾತಿ ಹಿಟ್ಟು ಮಿರಿತೀನಿ ಅಮ್ಮ ನಾನು ಅಂತ ಚಪಾತಿ ತೊಗೊಂಡು ಪಾಪ ತುಂಬ ಎಫೆಕ್ಟ್ ಆಗ್ತಿದ್ದಾಳೆ. ಎಲ್ಲ ಆದಮೇಲೆ ಎಲ್ಲ ತರಕಾರಿನೂ ಸ್ವಲ್ಪ ಅರ್ಧದಷ್ಟು ಬೇಯಿಸ್ಕೊಬೇಕು. ಎಲ್ಲ ಬೇಯಿಸಾದ್ಮೇಲೆ 1 ಈರುಳ್ಳಿ, 2 ಮೆಣಸಿನ್ಕಾಯಿ, ಕರಿಬೇವು ಇದನ್ನು ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು, ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ 1 ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಈರುಳ್ಳಿನ ಆ್ಯಡ್ ಮಾಡಿ ಚೆನ್ನಾಗಿ ಪಿಂಕ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೆ ಟೊಮೊಟೊ ಹಾಕಿ ಟೊಮೊಟೊ, ಈರುಳ್ಳಿ ಎರಡನ್ನೂ ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕು. ಟೊಮೊಟೊ ಎಲ್ಲ ಸ್ವಲ್ಪ ಇದಾಗಬೇಕು, ಮೆತ್ತಗೆ ಹಾಕಬೇಕು. ಅದಾದಮೇಲೆ ನಾವೇನು ಬೇಯಿಸ್ಕೊಂಡಿರ್ತೀವಿ ಅರ್ಧದಷ್ಟು ತರಕಾರಿ ಏನು ಬೇಯಿಸಿರ್ತೀವಿ ಅದನ್ನು ಬಾಣಲಿಗೆ ಹಾಕ್ಕೊಂಡು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಆ್ಯಕ್ಚುಲಿ ಇದು ತರಕಾರಿ ಅರ್ಧ ಬೆಂದಿದ್ರೂ ಸಾಕು, ಅರ್ಧನೇ ಬೇಯಿಸ್ಕೊಬೇಕು, ಯಾಕಂದರೆ ಬಾಣಲಿಲಿ ಬೇಯಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಅಂದರೆ 1.5 ಸ್ಪೂನ್ ಹಾಕಿದ್ರೂ ಸಾಕು, ನಾರ್ಮಲ್ ಟೀ ಸ್ಪೂನಲ್ಲಿ ಚೆನ್ನಾಗಾಗುತ್ತೆ. ತರಕಾರಿಗೆ ಆಲೂಗೆಡ್ಡೆ ಉಪ್ಪು ಹೀರ್ಕೊಳ್ಳುತ್ತೆ. ಅದನ್ನೆಲ್ಲ ಚೆನ್ನಾಗಿ ಉಪ್ಪೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಬೇಯೋದಕ್ಕೆ ಬಿಟ್ಟ ಮೇಲೆ ಸ್ವಲ್ಪ 1 ಸ್ಪೂನ್ ಚಿಲ್ಲಿ ಪೌಡರು, ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ ಇಷ್ಟನ್ನು ಹಾಕಿ ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಪಲ್ಯಕ್ಕೆಲ್ಲ ಮಿಕ್ಸ್ ಕೊಟ್ಮೇಲೆ ಅದು ಸ್ವಲ್ಪ ಕುದಿಬೇಕು. ಕುದ ನಂತರ ಅದಕ್ಕೆ ತುರಿದಿರೋ ಕಾಯಿ ತುರಿ ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ನಾವು ಮಾಡಿರೋ ಪಲ್ಯ ರೆಡಿ ಆಗುತ್ತೆ. ವೆಜಿಟೇಬಲ್ ಪಲ್ಯ ರೆಡಿ ಆಗೈತೆ. ವಾ, ಟೇಸ್ಟಿ, ಸೂಪರ್. ನೀವು ಮಾಡ್ಕೊತೀರಾ? ಲೈಕ್ ಮಾಡಿ, ಶೇರ್ ಮಾಡಿ. ಅನ್ನ, ಚಪಾತಿ, ಸಾಂಬಾರು, ಪಲ್ಯ, ವೆಜಿಟೇಬಲ್ ಪಲ್ಯ, ಚಪಾತಿ